ಹಾಯ್. ನಮ್ಮ ದೇಶದಲ್ಲಿ ಸಿನಿಮಾ ಮತ್ತು ಕ್ರಿಕೆಟ್ ಇವೆರಡು ಕ್ಷೇತ್ರಗಳೇನಿದೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವ ವಿಷಯದಲ್ಲಿ ಅಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋ ವಿಷಯದಲ್ಲಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ನೋನ್ ವಿಷಯಗಳಿಗೆ ಸಂಬಂಧಪಟ್ಟಂಗೆ. ಸೊ ಇತ್ತೀಚೆಗೆ ಒಂದು ಪೆದ್ದಿ ರಾಮ್ ಚರಣ್ ಅವರ ಒಂದು ಚಿತ್ರದ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಂದರೆ, ನಿರೂಪಕ ಮಾತಾಡ್ತಾ ಕ್ರಿಕೆಟ್ ವಿಷಯ ಅಲ್ಲಿಗೆ ಬರುತ್ತೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರ ಬಗ್ಗೆ ಎಲ್ಲ ಕೇಳ್ತಾರೆ. ರಾಮ್ ಚರಣ್ ಅವರು ಅದ್ಭುತವಾಗಿ ಉತ್ತರ ಕೊಡ್ತಾರೆ, ಸೂಪರ್, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ. ಅದೇ ಸರಣಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆನೂ ನಿರೂಪಕ ಕೇಳ್ತಾರೆ. ಆ ಟೈಮಲ್ಲಿ ರಾಮ್ ಚರಣ್ ಅವರು ಹೇಳ್ತಾರೆ, ಹೀ ಈಸ್ ಅ ವೆರಿ ಗುಡ್ ಫುಟ್ಬಾಲರ್, ನಾನು ತುಂಬ ಇಷ್ಟ, ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ. ಅಲ್ಲೇನಾಗುತ್ತೆ, ಬುಮ್ರಾ ಒಬ್ಬ ಫುಟ್ಬಾಲರ್ ಆಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ರೀಲ್ ವೈರಲ್ ಆದಮೇಲೆ ಅವರಿಗೊಂದು ಅದು ಗಮನಕ್ಕೆ ಬಂದ ಮೇಲೆ ಅವರು ಅದನ್ನು ತುಂಬ ಓಪನ್ ಆಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ನನಗೆ ತುಂಬ ಬೇಜಾರಾಗಿದೆ, ಐ ಆಮ್ ರಿಯಲಿ ಸಾರಿ, ನನ್ನಿಂದ ತಪ್ಪಾಯಿತು ಅಂತ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಓಪನ್ಲಿ ಸಾರಿ ಕೇಳ್ತಾರೆ. ಈ ಘಟನೆ ನಡೆಯುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇರೋಂಥದ್ದು, ಜಸ್ಪ್ರೀತ್ ಬುಮ್ರಾ ಅವರು ಕೂಡ ರೋಸ್ಟ್ ಮಾಡಿದ್ದಾರೆ ರಾಮ್ ಚರಣ್ ಅವ್ರನ್ನ ಅಂತ. ರಾಮ್ ಚರಣ್ ಥರನೇ ಒಂದಿಷ್ಟು ಇತ್ತೀಚೆಗೆ ದಾಡಿ ಗೀಡಿ ಎಲ್ಲ KGF ಆದಮೇಲೆ ದಾಡಿ ಅನ್ನೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಒಂದು ಲುಕ್ಕಲ್ಲಿ ಎಷ್ಟು ಥರನೇ ರಾಮ್ ಚರಣ್ ಅವರು ಕಾಣಿಸ್ಕೊಳ್ತಾರೆ. ಆ ಫೋಟೋನ ಪೋಸ್ಟ್ ಮಾಡಿ ಜಸ್ಪ್ರೀತ್ ಬುಮ್ರಾ ಅವರು ರಾಮ್ ಚರಣ್ ಅವರು ರೋಸ್ಟ್ ಮಾಡಿದ್ರು ಅನ್ನೋ ವಿಷಯ ಈಗ ತುಂಬ ವೈರಲ್ ಆಗ್ತಾ ಇದೆ. ಏನು ವಿಷಯ ಅಂದರೆ, ಯಶ್ ಭಾಯ್, ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಿಮ್ಮ ಟಾಕ್ಸಿಕ್ ಚಿತ್ರವನ್ನು ನೋಡಲಿಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ರಾಮ್ ಚರಣ್ ಅವರಿಗೆ ಬುಮ್ರಾ ಅವರು ಅಪೀಲ್ ಮಾಡೋ ಥರ ಒಂದು ಅಭಿಮಾನ ಸಂದೇಶವನ್ನು ಕಳಿಸ್ತಾರೆ. ರಾಮ್ ಚರಣ್ ಅಂತ ಬುಮ್ರಾಗೂ ಗೊತ್ತು, ಆದರೂ ಕೂಡ ಆ ಲುಕ್ ಯಶ್ ಥರ ಇರೋದ್ರಿಂದ ಯಶ್ ಅವರ ಹೆಸರನ್ನು ಬಳಸ್ಕೊಂಡು ರಾಮ್ ಚರಣ್ ಅವರನ್ನು ಬುಮ್ರಾ ಅವರು ರೋಸ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ವೈರಲ್ ಆಗ್ತಾ ಇದೆ. ಈ ಥರದ್ದು ನಡೀತಾ ಇರುತ್ತೆ. ಈ ಥರ ಯಾಕೆ ನಡೆಯುತ್ತೆ ಅಂದರೆ, ಒಂದು ಅರ್ಜೆನ್ಸಿಯಲ್ಲಿ ಒಂದು ಗಲಾಟೆ, ಅಭಿಮಾನಿಗಳ ಭರಾಟೆ, ಕೂಗಾಟ, ಚೀರಾಟದಲ್ಲಿ ಸಮ್ ಟೈಮ್ ಥಾಟ್ಸ್ ಪ್ರೊಸೆಸ್ಸು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಘಟನೆ ಈಗ ನಡೆದಿದೆ. ಏನೇ ಆಗಲಿ, ಈ ಥರ ಘಟನೆಗಳು ಮುಂದೆ ವರಿದೇ ಇರಲಿ.